ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಏನ್ಲ ಇದು ಡಿಕೆಗೆ ಪಟ್ಟಾಭಿಷೇಕ ಏನಾರ ಮಾಡ್ತಾವ್ರ ಹೆಂಗಪ್ಪ? ಮುಂದಿನ ಮುಖ್ಯಮಂತ್ರಿ ಅಂತ ಪ್ರಿಂಟ್ ಹಾಕ್ಸವಿ. ಪಟ್ಟಾಭಿಷೇಕ ಅಲ್ಲಕನ, ನಾಳೆ ಡಿಕೆ ಹುಡ್ತಬ್ಬ. ಅದಕ್ಕೆ ಫ್ಯಾನ್ಸು ಮುಂದಿನ ಮುಖ್ಯಮಂತ್ರಿ ಅಂತ ಫ್ಲೆಕ್ಸ್ ಹೊಡಿಸ್ತಾವೆ. ಆದ್ರೆ ಪಕ್ಷದ ಕಾರ್ಯದರ್ಶಿನೇ ಹಿಂಗ ಹಾಕ್ಸೈತೆ ಅಂದ್ರೆ ಒಳಗೊಳಗೆ ಏನೋ ಕನ್ಫರ್ಮ್ ಆಗಿರ್ಬೇಕು ಕಣೆ. ಯಾರನ್ನಾದ್ರೂ ಬುದ್ಧಿವಂತರು ಸಿಕ್ಕಿದ್ರೆ ಕೇಳಲೆ, ಹಂಗಂತ ಸೀದಾ ಹೋಗಿ ಯತೀಂದ್ರನ್ ಕೇಳಕ್ ಹೋಗ್ಬೇಡ ಕಣಪ್ಪ. ಅದು ಹೇಳಿದ್ದೇ ಹಳೆ ರಾಗ ಹೇಳ್ತದೆ. ಯತೀಂದ್ರನ್ ಕೇಳೋದಿಲ್ಲಕಂತ ಅಣ್ಣ, ಇಲ್ಲಿ ಸೀನಿಯರ್ ಲೀಡರ್ಗಳೇ ಬಂದು ಅಣ್ಣ ಏನ್ರಪ್ಪ ಸಿಎಂ ಕುರ್ಚಿ ಕತೆ. ಸಮರ್ಥ ನಾಯಕತ್ವದ ಖರ್ಗೆ ಸಾಹೇಬ್ರಿದ್ದಾರೆ, ರಾಹುಲ್ ಜಿ ಇದ್ದಾರೆ, ಸೋನಿಯಾ ಮೇಡಮ್ ಇದ್ದಾರೆ. ಅದನ್ನ ಕರ್ನಾಟಕ ರಾಜ್ಯದ ಆಗುಹೋಗಳು ಗೊತ್ತಿದ್ದಂತ ಖರ್ಗೆ ಸಾಹೇಬ್ರಿದ್ದಾರೆ. ಅದನ್ನ ನಿಭಾಯಿಸ್ತಕ್ಕಂಥ ಶಕ್ತಿ ಅವ್ರಿಗಿದೆ. ನಾವು ಶಾಸಕರು, ಮಂತ್ರಿಗಳು, ಒಬ್ಬ ಕಾರ್ಯಕರ್ತ, ಅದೆಲ್ಲ ಹೈಕಮಾಂಡ್ ಮೇಲೆ ಡಿಪೆಂಡ್ ಇದೆ. ಹೈಕಮಾಂಡ್ ತೀರ್ಮಾನ ತೆಗೆದುತ್ತೆ. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಈಗಾಗಲೇ ಬೆಂಗಳೂರು ನಗರದಲ್ಲಿ ಗುಲ್ಬರ್ಗಾದಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ ಅಂತ. ಅದರಲ್ಲಿ ನಾವೇನಾದರೂ ಮಾತಾಡಿದ್ರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ. ಅಲ್ಲಿಗೆ ಫುಲ್ ಸ್ಟಾಪ್ ಹಾಕೋದು ಒಳ್ಳೆಯದು. ಬೈ ಬುಟ್ರಲ್ಲಿ ಎಡವಟ್ಟೈತದೆ ಅಂತ ಇವು ಮುಚ್ಚಾಯ್ಕೊಂಡಿ ಗೊತ್ತಾವೆ ಕಂಬುಡ್ಲ. ಅದರಲ್ಲೂ ಮುಂದಿನ ಮುಖ್ಯಮಂತ್ರಿ ಡಿಕೆ ಅಂತ ಅಲ್ವೇಲಿ ಹಾಕಿರೋದು. ಮುಂದೆ ಯಾವತ್ತೋ ಒಂದಿನ ಆಗ್ಬೋದು ಅಂತ ಕಂಡ್ಲೆ ಅದ್ರ ಅರ್ಥ. ಸಿದ್ದಣ್ಣನ ಕಡೆ ಆಡ್ತಿರೋದ್ ನೋಡಿದ್ರೆ ನೀನ್ ಹೇಳ್ತಿರೋ ಮಾರ್ತೆ ನಿಜ ಆಯ್ತದೇನೋ ಅನ್ನಿಸ್ತೈತೆ ಕಂಬುಡ್ಲಾನೆ. ನೋಡಿಲಿ, ಮತ್ತೆ ಸ್ಕೂಲು ಕಾಲೇಜಿಗೆ ಹುಡ್ದಾರ, ಜನವಾರ, ಕೈದಾರ, ಕೊಳ್ಳಿಂದಾರ, ವೇಲು, ಹಿಜಾಬು ಎಲ್ಲಾನು ಹಾಕ್ಕೊಂಬರ್ಬೋದು ಅಂತವ ಹೊಸ ರೂಲ್ಸ್ ಮಾಡವೆ. ನೋಡಿಲಿ, ಜನವಾರ ಹಾಕೊಳ್ಳೋದಿರ್ಲಿ, ಶಿವದಾರ ಹಾಕೊಳ್ತಾರೆ, ಕೆಲವರು ಪೇಟ ಹಾಕೋತಾರೆ, ಹಿಜಾಬ್ ಇರ್ಬೋದು, ಎಲ್ಲದೂ ಕೂಡ ಸ್ಕಾರ್ಫ್ ಹಾಕ್ತಾರೆ. ಅವರ ಧಾರ್ಮಿಕವಾಗಿ ಏನೇನು ಅಲೌಡ್ ಇದೆ. ಬಹಳ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು, ಶೈಕ್ಷಣಿಕ ವರ್ಷ ಶುರುವಾಗಷ್ಟಿಗೆನೆ ಇದೆಲ್ಲದೂ ಕೂಡ ಬರಬೇಕು. ಸೂಪರ್ ಮಾಮಾ. ಈ ಸ್ಕೂಲು ಕಾಲೇಜಲ್ಲೂ ರಾಜಕೀಯ ಮಾಡಕ್ಕೆ ಹಾಕ್ಲ ಹೋಗವಿವು. ಸ್ಕೂಲ್ನಾಗ ಇರಕ್ ಬುಡ ಕೇಳ. ಇವೇನೋ ಒಂಥರ ರಾಜಕೀಯ ಮಾಡ್ತವೆ. ಈಗ ಇದನ್ನೇ ಸಿಕ್ಕಿದ್ದೆ ಚಾನ್ಸ್ ಅಂತವ. ನಾಳೆಯಿಂದ ಬಿಜೆಪಿ ಅವು ಒಂದಷ್ಟು ಹುಡ್ಲಿಗೆ ಕೇಸರಿ ಸಾಲ ಹಾಕ್ಬಿಟ್ಟು ಕಳಿಸ್ತವೆ. ನೋಡ್ತಾ ಇದ್ದಾನೆ, ಸ್ಕೂಲಿಂದಲೇ ರಾಜಕೀಯ ಮಾಡಿಸಿ ಒಂದ್ ಪಕ್ಷದ ಪ್ಯಾನ್ ಮಾಡ್ಕೊಂಡು ಆ ಹುಡ್ಲು ಓಟ್ ಹಾಕಕ್ಕೆ ಶುರು ಮಾಡ್ದಾಗಿಂದ ಈ ನಮ್ಮ ಕಳ್ಳ ರಾಜಕಾರಣಿಗಳು ಸಾಯ ಗಂಟ ಅವಕ್ ಓಟ್ ಹಾಕ್ತವೆ ಅಂತ ದೂರ ಆಲೋಚನೆ ಕಣೆ. ಅಯ್ಯಯ್ಯೋ, ಇದನ್ನ ಯಾವನಾರ ದುರಾಲೋಚನೆ ಅಂತಾರೇನ್ಲ? ದುರಾಲೋಚನೆ ಅಂತ ಕರೀಲ. ಆ ಕಡೆ ನೋಡಿದ್ರೆ ನೀಟ್ ಕ್ಯಾನ್ಸಲ್ ಮಾಡಿ ಬಡವ್ರ ಮಕ್ಳು ಡಾಕ್ಟ್ರು ಓದಕ್ ಆಗ್ದಂಗ್ ಮಾಡ್ತಾವೆ. ಇಲ್ಲಿ ನೋಡಿದ್ರೆ ಮಕ್ಳು ಹಾಕ ಬಟ್ಟೆ ಮೇಲೂ ರಾಜಕೀಯ ಮಾಡಕ್ ಹೋಯ್ತವೆ. ಇನ್ಮೇಲೆ ಡಾಕ್ಟರ್ ಆಗ್ಬೇಕು ಅಂದ್ರೆ ನೀಟಿನ ಕ್ವಶನ್ ಪೇಪರ್ನ ಪರ್ಚೇಸ್ ಮಾಡೋ ಶಕ್ತಿ ಇರ್ಬೇಕು. ಇಲ್ಲಾಂದ್ರೆ ಪರೀಕ್ಷೆಯಲ್ಲಿ ಮೆರಿಟ್ ಬರಕ್ ಆಗೋದಿಲ್ಲ. ಲೇ, ಜನ ಎಜುಕೇಟೆಡ್ ಆಗ್ಬಾರ್ದು ಕಣ್ಲ. ಎಜುಕೇಟ್ ಆದ್ರೆ ಸಾಕು, ಇವ್ರುಗಳ ಬಂಡವಾಳ ಗೊತ್ತಾಯ್ತದೆ. ಆಗ ಪ್ರಶ್ನೆ ಮಾಡಕ್ ಶುರು ಮಾಡ್ತವೆ. ನಡ್ಲಾಗಿ ಶಿವನಿ ಶಂಭುಲಿಂಗ. Oh